ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನೂಸ್ ವರ್ಡ್. ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ಮಹಾಭಾರತದ ಮತ್ತೊಂದು ಕಥೆಯ ಬಗ್ಗೆ ತಿಳ್ಕೊಳ್ಳೋಣ. ಕುರುಕ್ಷೇತ್ರ ಯುದ್ಧದಲ್ಲಿ ಕಾದಾಡುವಾಗ ಅಭಿಮನ್ಯು ಕೂಡ ಭಾರೀ ಯುದ್ಧವನ್ನೇ ಮಾಡ್ತಾನೆ. ವಯಸ್ಸಿನಲ್ಲಿ ಚಿಕ್ಕವನಾದರೂ ಕೂಡ ವೀರ ಅನ್ಸ್ಕೊಂಡಿರ್ತಾನೆ. ಕೇವಲ 15-16 ವರ್ಷದ ಯುವಕ ಆಗಿದ್ದ. ಅವನ ದೇಹ ವಜ್ರದಂತೆ ಗಟ್ಟಿಯಾಗಿತ್ತು. ಕಣಕಣದಲ್ಲೂ ವೀರತ್ವ ಅರಿಯುತ್ತಿತ್ತು. ಆವೇಶ, ಉತ್ಸಾಹ, ಹಪಹಪಿ ಅವನಲ್ಲಿ ಯುದ್ಧದ ಬಗ್ಗೆ ತುಂಬಿ ಹರಿಯುತ್ತಿತ್ತು. ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರದೇ ಇರೋಂಥ ವಯಸ್ಸಾಗಿತ್ತು ಅವನದ್ದು. ಕದನ ಭೂಮಿಯಲ್ಲಿ 3-4 ದಿನಗಳಿಂದ ಅವನದೆಷ್ಟು ವೀರಾವೇಶವಾಗಿ ಹೋರಾಡಿದ್ದ, ಅನೇಕ ಯೋಧರುಗಳನ್ನ ಸಾಯಿಸಿದ್ದ ಅಂತ ಲೆಕ್ಕನೇ ಇಲ್ಲ. ಆಚಾರ್ಯ ದ್ರೋಣರು ಕೂಡ ಬೆರಗಾಗಿ ನೋಡ್ತಾ ಇದ್ರು ಅಭಿಮನ್ಯುವನ್ನು. ಅಷ್ಟು ವೀರಾವೇಶವಾಗಿ ಹೋರಾಡ್ತಾ ಇದ್ದ. ಅವನನ್ನು ಮೆಚ್ಕೊಂಡಿದ್ರು ಕೂಡ. ಭೀಷ್ಮ ಪಿತಾಮಹರು 2ನೇ ದಿನದ ಯುದ್ಧದಲ್ಲಿ ಅಭಿಮನ್ಯುವಿನ ಬಿಲ್ವಿದ್ಯೆಯನ್ನು ನೋಡಿ ಬೆರಗಾಗಿ ನಿಂತಿದ್ರು. ಅವರು ಯುದ್ಧ ಮಾಡೋದನ್ನೇ ಮೈಮರೆತು ಅಭಿಮನ್ಯುವನ್ನು ನೋಡ್ತಾ ಇದ್ರು. ಅಷ್ಟು ವೀರಾವೇಶವಾಗಿ ಅಭಿಮನ್ಯು ಹೋರಾಡ್ತಾ ಇದ್ದ. ಇಂಥ ಮಹಾವೀರ ಅಭಿಮನ್ಯು ದ್ರೋಣರು ರಚಿಸಿದಂತಹ ಚಕ್ರವ್ಯೂಹದ ಒಳಗಡೆ ನುಗ್ಗಿ ವೀರಾವೇಶವಾಗಿ ಹೋರಾಡ್ತಾ ಇದ್ದ. ಇಡೀ ಕೌರವ ಪಡೆ ಅವನ ಸುತ್ತ ನಿಂತು ಚಕ್ರವ್ಯೂಹದಲ್ಲಿ ಅವನನ್ನು ಕೊಲ್ಲೋಕೆ ಪ್ರಯತ್ನ ಮಾಡ್ತಾ ಇತ್ತು. ಆದರೆ ಅವರೆಲ್ಲರನ್ನೂ ಅಷ್ಟೇ ವೀರಾವೇಶವಾಗಿ ಎದುರಿಸ್ತಾ ಇದ್ದ. ಭಾರತೀಯ ಮಹಾಕಾವ್ಯ ಮಹಾಭಾರತವು ಶೌರ್ಯ ಮತ್ತು ನಿರ್ಭಯತೆಯ ಕಥೆಗಳಿಂದ ತುಂಬಿದೆ. ಆದರೆ ಅಭಿಮನ್ಯುವಿನ ಕಥೆಗಿಂತ ಸ್ಫೂರ್ತಿದಾಯಕವಾದದ್ದು ಯಾವುದೂ ಇಲ್ಲ. ಅಭಿಮನ್ಯು ಯಾರು? ಇವನ ಕಥೆ ಏನು? ಅವನು ಏನು ಮಾಡಿದ್ದರಿಂದ ಇಷ್ಟು ಪ್ರಸಿದ್ಧಿಯಾದ ಅಂತ ನೋಡೋಣ. ಮಹಾಭಾರತ ಅತ್ಯಂತ ಆಕರ್ಷಕ ಮತ್ತು ಸ್ಫೂರ್ತಿದಾಯಕ ಪಾತ್ರಗಳಲ್ಲಿ ಅಭಿಮನ್ಯು ಕೂಡ ಒಬ್ಬ. ಮಹಾಭಾರತದಲ್ಲಿ ಅಭಿಮನ್ಯುವಿನ ಪೂರ್ವ ಜನ್ಮದ ಬಗ್ಗೆ ಒಂದು ಕಥೆ ಇದೆ. ಚಂದ್ರನ ಮಗ ವರ್ಕಸ್ ಅರ್ಜುನನ ಮಗ ಅಭಿಮನ್ಯುವಾಗಿ ಅವತರಿಸಿದ್ದ. ದುಷ್ಟ ಜನರ ನಾಶಕ್ಕಾಗಿ ಜಗತ್ತಿನಲ್ಲಿ ದೇವತೆಗಳ ಅವತಾರದ ಬಗ್ಗೆ ದೇವತೆಗಳು ಮತ್ತು ಚಂದ್ರರ ನಡುವೆ ಒಂದು ಸಮ್ಮೇಳನ ನಡೆಯಿತು. ಚಂದ್ರನು ದೇವತೆಗಳಿಗೆ ಹೇಳ್ತಾನೆ, ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ವರ್ಕಸನ್ನು ಭೂಮಿಗೆ ಕಳಿಸಲು ಇಷ್ಟಪಡೋದಿಲ್ಲ ಅಂತ. ಆದರೂ ದೇವತೆಗಳ ಯೋಜನೆಗಳಿಗೆ ಅಡ್ಡಿಯಾಗೋದು ಸರಿಯಿಲ್ಲ ಅಂತ ನಾನು ಭಾವಿಸ್ತೇನೆ. ನನ್ನ ಮಗನ್ನ ಕಳಿಸ್ಬೇಕಾದ್ರೆ ನೀವು ಒಂದು ಷರತ್ತಿಗೆ ಒಪ್ಪಬೇಕು. ಅವನು ಅರ್ಜುನನ ಮಗನಾಗಿ ಹುಟ್ಟಲಿ. ನಾನು 16 ವರ್ಷಗಳಿಗಿಂತ ಹೆಚ್ಚು ಕಾಲ ಅವನಿಂದ ಬೇರ್ಪಟ್ಟು ಇರಲು ಸಾಧ್ಯವಿಲ್ಲ. ನನ್ನ ಮಗ ಶತ್ರುಗಳ ಚಕ್ರವ್ಯೂಹವನ್ನು ಪ್ರವೇಶಿಸಿ ಅವರಿಂದ ಕೊಲ್ಲಲ್ಪಟ್ಟು 16ನೇ ವರ್ಷದಲ್ಲಿ ನನ್ನ ಬಳಿಗೆ ಹಿಂತಿರುಗಬೇಕು ಅಂತ ಕೇಳ್ಕೊಳ್ತಾನೆ. ದೇವತೆಗಳು ಈ ಷರತ್ತನ್ನು ಒಪ್ಕೊಳ್ತಾರೆ. ಅದಕ್ಕಾಗಿ ಅಭಿಮನ್ಯು ತನ್ನ 16ನೇ ವರ್ಷದಲ್ಲಿ ಕೊಲ್ಲಲ್ಪಡ್ತಾನೆ. ಇದು ಮಹಾಭಾರತದ ಆದಿಪರ್ವ ಆಗಿದೆ. ಅಭಿಮನ್ಯು ತನ್ನ ತಂದೆ ಅರ್ಜುನನಿಂದ ಶಸ್ತ್ರಾಸ್ತ್ರ ತರಬೇತಿ ಪಡಿತಾನೆ. ನಂತರ ಅವನು ತನ್ನ ತಾಯಿ ಸುಭದ್ರಾಳೊಂದಿಗೆ ದ್ವಾರಕಕ್ಕೆ ಹೋಗಿ ಅಲ್ಲಿ ತನ್ನ ಚಿಕ್ಕಪ್ಪ ಶ್ರೀಕೃಷ್ಣನ ಬಳಿ ಸ್ವಲ್ಪ ಕಾಲ ವಾಸ ಮಾಡ್ತಾ ಇರ್ತಾನೆ. ಅಲ್ಲಿ ಅವನು ಶ್ರೀಕೃಷ್ಣನ ಮಗ ಪ್ರದ್ಯುಮ್ನನಿಂದ ಶಸ್ತ್ರಾಸ್ತ್ರ ತರಬೇತಿ ಕೂಡ ಪಡಿತಾನೆ. ಪಾಂಡವರ ಅಜ್ಞಾತ ಜೀವನದ ನಂತರ ಅಭಿಮನ್ಯು ವಿರಾಟ ರಾಜನ ಮಗಳು ಉತ್ತರಾಳನ ಮದುವೆ ಆಗ್ತಾನೆ. ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧ ನಡೆಯುತ್ತೆ. ಮೊದಲನೇ ದಿನವೇ ಅಭಿಮನ್ಯು ಕೋಸಲ ರಾಜ ಬೃಹದ್ಬಲನೊಂದಿಗೆ ದ್ವಂದ್ವ ಯುದ್ಧಕ್ಕೆ ಇಳಿತಾನೆ. ಭೀಷ್ಮನೊಂದಿಗಿನ ಭೀಕರ ಸಂಘರ್ಷದಲ್ಲಿ ಅಭಿಮನ್ಯು ಭೀಷ್ಮನ ಧ್ವಜಸ್ತಂಭವನ್ನು ಮುರಿತಾನೆ. ಅದರ ನಂತರ ಅವನು ತನ್ನ ತಂದೆ ಅರ್ಜುನನಿಗೆ ಭೀಷ್ಮನ ವಿರುದ್ಧ ಹೋರಾಡಲು ಸಹಾಯನ ಮಾಡ್ತಾನೆ. ಈ ಮಹಾಭಾರತವು ಹಲವು ಜನ್ಮಗಳ ಪಾಪ ತೊಳೆಯುವ ಜಲವಂತೆ. ಈ ಮಹಾಪುರಾಣವು ಮೊಗೆದಷ್ಟು ಸಿಗುವಂಥ ಮಹಾಸಮುದ್ರದಂತೆ. ಅದರಲ್ಲಿ ಬರುವ ಒಬ್ಬೊಬ್ಬರಿಗೂ ಒಂದೊಂದು ವಿಶೇಷತೆ. ಅದರಲ್ಲಿ ಧರ್ಮ ಮತ್ತು ಸಂಸ್ಕೃತಿಗಳಿವೆ, ತತ್ವನೀತಿಗಳಿವೆ. ಎಲ್ಲವನ್ನೂ ಕೊಡಬಲ್ಲ ಭಗವದ್ಗೀತೆಯೇ ಇದೆ. ಅಷ್ಟು ಮಾತ್ರ ಅಲ್ಲದೆ ವೈಜ್ಞಾನಿಕ ವಿಚಾರಗಳು ಕೂಡ ಹುದುಗಿವೆ. ಈ ನಿಟ್ಟಿನಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಓರ್ವನ ಜೀವನದ ಒಂದು ಎಳೆಯನ್ನು ನೋಡೋಣ. ಮನೆಯಲ್ಲಿ ಗರ್ಭಿಣಿ ಸ್ತ್ರೀಯರಿದ್ದರೆ ಅನುಭವಿಯಾದಂತಹ ಹಿರಿಯರು ಒಂದು ಕಿವಿ ಮಾತನ್ನು ಹೇಳ್ತಾರೆ. ಒಳ್ಳೆಯ ಮಾತಾಡು, ಪುರಾಣ ಗ್ರಂಥಗಳನ್ನ ಓದು, ಒಳ್ಳೆಯದನ್ನು ಚಿಂತೆ ಮಾಡು, ಸತ್ಕಾರ್ಯವನ್ನೇ ಮಾಡು ಅಂತ ಗರ್ಭಿಣಿಯರಿಗೆ ಹೇಳ್ತಾ ಇರ್ತಾರೆ. ಸದಾ ತನು ಮನಗಳಿಂದ ಸುಯೋಗ್ಯವಾದದ್ದನ್ನೇ ಮಾಡಿದರೆ ಸಮಾಜಕ್ಕೆ ಹಿತವಾದ ಸುಲಕ್ಷಣವುಳ್ಳ ಸುಪುತ್ರರನ್ನು ಪಡೆಯುವುದಕ್ಕೆ ಸಾಧ್ಯ ಅಂತ
ಹೇಳ್ತಾ ಇರ್ತಾರೆ. ಇದು ಎಷ್ಟೋ ಶತಮಾನಗಳ ಹಿಂದಿನ ಪುರಾಣ ಪುರುಷರು ಹೇಳ್ತಾ ಇದ್ರು. ಇದಕ್ಕೆ ಆಧಾರಗಳು ಇದೆ. ಪ್ರಹ್ಲಾದನ ತಾಯಿ ಕಯಾದುವು ಗರ್ಭಿಣಿಯಾಗಿದ್ದಾಗ ನಾರದ ಮಹರ್ಷಿಗಳು ಆಕೆಗೆ ಹರಿಭಕ್ತಿಯನ್ನು ಪ್ರಚೋದಿಸಿದರಂತೆ. ಶ್ರೀಕೃಷ್ಣನ ತಾಯಿಯಾದ ದೇವಕಿಯು ತಾನು ಗರ್ಭಿಣಿಯಾಗಿದ್ದಾಗ ಕಂಸನ ಸೆರೆಮನೆಯಲ್ಲಿದ್ದರೂ ಹರಿಭಕ್ತಿಯಲ್ಲಿ ಕಾಲ ಕಳೆದಿದ್ಲಂತೆ. ಇವುಗಳ ಸತ್ಪರಿಣಾಮ ನಮಗೆ ತಿಳಿದೇ ಇದೆ. ಪ್ರಹ್ಲಾದ ಹರಿಯ ಅಂಶದಿಂದ ಜನಿಸಿದರೆ ಕೃಷ್ಣ ಹರಿಯ ಅವತಾರದ ಪುರುಷನಾಗಿ ಜನ್ಮವೆತ್ತಿದ್ದ. ಈ ನಿಟ್ಟಿನಲ್ಲಿ ಅಭಿಮನ್ಯುವಿನ ಕತೆ ದೃಷ್ಟಾಂತವಾಗಿ ನಮ್ಮ ಮುಂದಿದೆ. ಆತನ ಕಥೆಯಲ್ಲಿ ಗರ್ಭಿಣಿಯರಿಗೆ ಹಿತವಾದ ನೀತಿಯುಕ್ತವಾದ ಸಂದರ್ಭ ಯಾವುದು ಅಂತ ತಿಳಿಬೇಕಾಗತ್ತೆ. ದೇವನಾದ ಶ್ರೀಕೃಷ್ಣ ಪರಮಾತ್ಮನ ಸೋದರಿಯು ವಸುದೇವ ದೇವಕಿಯ ಮಗಳೂ ಆದ ಸುಭದ್ರೆ ಹಾಗೂ ಮಧ್ಯಮ ಪಾಂಡವನಾದ ಅರ್ಜುನನ ಮಗನೇ ವೀರ ಅಭಿಮನ್ಯು. ದ್ರೌಪದಿಯು ಪಾಂಡವರ ಮಡದಿಯಾದರೆ ಸುಭದ್ರೆ ಅರ್ಜುನನಿಗೆ ಮಾತ್ರ ಪತ್ನಿ. ಅರ್ಜುನನು ದ್ರೌಪದಿಯನ್ನು ಸ್ವಯಂವರ ಪರೀಕ್ಷೆಯಲ್ಲಿ ಗೆದ್ದು ತಂದಾಗ ಕುಂತಿಯ ಅಪ್ಪಣೆಯಂತೆ ವ್ಯಾಸರ ನಿಯಮದಂತೆ 5 ದ್ರೌಪದಿಯನ್ನು ಪತ್ನಿಯನ್ನಾಗಿ ಸ್ವೀಕರಿಸ್ತಾರೆ. ವೇದವ್ಯಾಸರ ನಿಯಮದಂತೆ 5 ಮಂದಿಗೂ ಕ್ರಮವಾಗಿ 1 ವರ್ಷ ದ್ರೌಪದಿಯು ಪತ್ನಿಯಾಗಿರಬೇಕು. ಒಬ್ಬನ ಅವಧಿಯಲ್ಲಿ ಏಕಾಂತದ ವೇಳೆ ಮತ್ತೊಬ್ಬ ನೋಡಿದಾತ 12 ವರ್ಷ ತೀರ್ಥಯಾತ್ರೆ ಕೈಗೊಳ್ಳಬೇಕು. ಅದೃಷ್ಟವೋ ದುರಾದೃಷ್ಟವೋ ಎಂಬಂತೆ ಒಂದು ದಿನ ರಾತ್ರಿ ಧರ್ಮರಾಯ ಮತ್ತು ದ್ರೌಪದಿ ಏಕಾಂತದಲ್ಲಿದ್ದಾಗ ಊರಿಗೆ ನುಗ್ಗಿದ ಕಳ್ಳರನ್ನು ಸದೆಬಡಿದು ಬ್ರಾಹ್ಮಣರನ್ನು ರಕ್ಷಿಸಲೋಸುಗ ಅರ್ಜುನ ಶಸ್ತ್ರಾಸ್ತ್ರ ತರಲೆಂದು ಗಂಡ ಹೆಂಡತಿ ಮಲಗಿದ್ದ ಕೋಣೆಗೆ ಹೋಗ್ತಾನೆ. ಶಸ್ತ್ರಾಸ್ತ್ರಗಳು ಅಲ್ಲಿದ್ದರಿಂದ ಅವನಿಗೆ ಅಲ್ಲಿಗೆ ಹೋಗದೆ ನಿರ್ವಾಹವಿಲ್ಲದಂತಾಗತ್ತೆ. ಕಳ್ಳರನ್ನೇನೋ ಸದೆಬಡಿದು ಬ್ರಾಹ್ಮಣರಿಗೆ ರಕ್ಷಣೆ ನೀಡುತ್ತಾನೆ ಅರ್ಜುನ. ಹಾಗೆಯೇ ವ್ಯಾಸರು ವಿಧಿಸಿದ ನಿಯಮದಂತೆ ತೀರ್ಥಯಾತ್ರೆಗೂ ಹೊರಡ್ತಾನೆ. ತೀರ್ಥಯಾತ್ರೆ ಮಾಡ್ತಾ ಸನ್ಯಾಸಿಯ ವೇಷ ಧರಿಸಿ ದ್ವಾರಕೆಗೆ ಆಗಮಿಸ್ತಾನೆ. ಎಲ್ಲವನ್ನೂ ಬಲ್ಲ ಶ್ರೀಕೃಷ್ಣನು ತಂತ್ರದಿಂದ ಸನ್ಯಾಸಿಯ ಸೇವೆಗೆ ತನ್ನ ತಂಗಿ ಸುಭದ್ರೆಯನ್ನು ನೇಮಿಸ್ತಾನೆ. ಮತ್ತು ಕೇಳಬೇಕೆ, ಕೃಷ್ಣನ ಮುಂದಾಲೋಚನೆ ಕ್ರಮಬದ್ಧವಾಗಿ ಅರ್ಜುನ ಸುಭದ್ರೆಯರ ವಿವಾಹ ನಡೆಯುತ್ತೆ. ಅರ್ಜುನನ ಪತ್ನಿಯಾಗಿ ಸುಭದ್ರೆ ಗರ್ಭಿಣಿಯಾಗಿ ಅಭಿಮನ್ಯುವನ್ನು ತನ್ನ ಉದರದಲ್ಲಿ ಹೊತ್ತಿದ್ದಾಗ ಒಮ್ಮೆ ಅಣ್ಣನಾದ ಶ್ರೀಕೃಷ್ಣನೊಡನೆ ಪ್ರಯಾಣ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಪ್ರಯಾಣದ ವೇಳೆ ಯಾವುದಾದರೂ ಕುತೂಹಲಭರಿತ ಕತೆ ಕೇಳಲು ಎಲ್ಲರೂ ಇಷ್ಟಪಡ್ತಾರಲ್ವೇ? ಹಾಗೆಯೇ ಆಯಿತು. ಸುಭದ್ರೆ ಅಣ್ಣ ಕೃಷ್ಣನೊಡನೆ ಕತೆ ಹೇಳೆಂದು ಒತ್ತಾಯ ಮಾಡ್ತಾಳೆ. ಯಾವ ಕತೆ ಹೇಳಲಿ ಕೇಳು ಅಂತ ಹೇಳ್ತಾನೆ. ಮುಂದೆ ಮಹಾಭಾರತ ಯುದ್ಧ ನಡೆಯುತ್ತೆ. ಅಲ್ಲಿ ಚಕ್ರವ್ಯೂಹ ಕೋಟೆಗೆ ಪ್ರವೇಶಿಸುವ ವಿಧಾನವನ್ನು ಕೂಲಂಕುಷವಾಗಿ ತಂಗಿಗೆ ತಿಳಿಸ್ತಾನೆ ಶ್ರೀಕೃಷ್ಣ. ಚಕ್ರಾಕಾರದಲ್ಲಿ ನಿಲ್ಲಿಸಿದ ಸೇನೆ ಪದ್ಮವ್ಯೂಹ ರಚನೆ ಹೇಳುತ್ತಾ ಇರ್ತಾನೆ ಅಣ್ಣ. ಕೇಳುತ್ತಾ ಇರ್ತಾಳೆ ತಂಗಿ. ಗರ್ಭಿಣಿಯಾಗಿದ್ದರಿಂದಲೋ ಏನೋ ಆಯಾಸದಿಂದ ಅಲ್ಲಿಗೆ ಜೊಂಪು ಹತ್ತಿಬಿಡುತ್ತೆ. ತಂಗಿಗೆ ಆಕೆ ಊಗುಟ್ಟುವುದನ್ನು ನಿಲ್ಲಿಸಿದು ಗಮನಕ್ಕೆ ಬರುತ್ತೆ ಅಣ್ಣನಿಗೆ. ತಂಗಿಯನ್ನೊಮ್ಮೆ ನೋಡುತ್ತಾನೆ. ಆದರೆ ಆಕೆಯ ಬದಲಿಗೆ ಆಕೆಯ ಉದರದೊಳಗಿಂದ ಊಗುಟ್ಟುವುದು ಕೇಳಿಸುತ್ತೆ. ಕೂಡಲೇ ತಾನು ಹೇಳುತ್ತಿದ್ದ ಕಥೆಯನ್ನು ನಿಲ್ಲಿಸ್ತಾನೆ ಕೃಷ್ಣ. ಇಷ್ಟು ಹೊತ್ತಿನ ಕಥೆಯಲ್ಲಿ ಚಕ್ರವ್ಯೂಹ ಕೋಟೆಯ ಪ್ರವೇಶ ಮಾಡೋದನ್ನು ತಿಳ್ಕೊಂಡಿರ್ತಾನೆ ಅಭಿಮನ್ಯು. ಅದನ್ನು ಭೇದಿಸಿ ಹೊರಗೆ ಬರೋ ಪರಿ ಮಾತ್ರ ಅಭಿಮನ್ಯುವಿಗೆ ತಿಳಿಯದಾಗತ್ತೆ. ಮುಂದೆ ನವಮಾಸಗಳು ತುಂಬಿ ಅಭಿಮನ್ಯುವಿನ ಜನನ ಆಗತ್ತೆ. ಶ್ರೀಕೃಷ್ಣನ ಅಳಿಯನಾದಂತಹ ಶ್ರೀ ಅಭಿಮನ್ಯುವಿನ ವಿದ್ಯಾಗುರುಗಳು ಶ್ರೀ ಕೃಷ್ಣಾರ್ಜುನರು. ಅಭಿಮನ್ಯುವಿಗೆ 2 ಪತ್ನಿಯರು. ವಿರಾಟರಾಜನ ಮಗಳಾದ ಉತ್ತರೆ ಹಾಗೂ ಬಲರಾಮನ ಮಗಳಾದ ಶಶಿರೇಖ. ಪಾಂಡವರು 1 ವರ್ಷದ ಅಜ್ಞಾತವಾಸವನ್ನು ವಿರಾಟ ನಗರಿಯಲ್ಲಿ ಕಳೆಯುತ್ತಾರೆ. ಆ ಸಂದರ್ಭದಲ್ಲಿ ಅರ್ಜುನನು ಬೃಹನ್ನಳ ವೇಷದಲ್ಲಿದ್ದು ವಿರಾಟನ ಮಗಳು ಉತ್ತರೆಗೆ ನಾಟ್ಯ ಶಿಕ್ಷಣಕ್ಕೆ ನೇಮಿಸಲ್ಪಡುತ್ತಾನೆ. ಅವರ ಅಜ್ಞಾತವಾಸ ಮುಗಿದು ಅವರು ಪಾಂಡವರೆಂದು ಗುರುತಿಸಲ್ಪಟ್ಟಾಗ ವಿರಾಟನಿಗೆ ಆಶ್ಚರ್ಯವೂ ಪಶ್ಚಾತ್ತಾಪವೂ ಉಂಟಾಗುತ್ತದೆ. ಅದು ತನ್ನ ಅರಮನೆಯಲ್ಲಿ ಊಳಿಗ ಮಾಡಿಕೊಂಡಿದ್ದವರು ಪಾಂಡವರೆಂದು ತಿಳಿದಾಗ ಧರ್ಮರಾಯನಲ್ಲಿ ಕ್ಷಮೆಯನ್ನು ಯಾಚಿಸ್ತಾನೆ. ವಿರಾಟನು ತನ್ನ ಮಗಳಿಗೆ ನಾಟ್ಯವಿದ್ಯೆ ಕಲಿಸಿದ ಕನ್ಯೆ ತನ್ನ ಮಗಳಿಗೆ ಸಮಾನವೆಂದು ಉತ್ತರೆಯ ಸಮ್ಮತಿಯಲ್ಲಿದ್ದ ತನ್ನ ಮಗ ಅಭಿಮನ್ಯುವಿಗೆ ಉತ್ತರೆಯನ್ನು ವಿವಾಹ ಮಾಡಿಕೊಡ್ತಾನೆ. ಇದರಿಂದ ಸಂತೋಷಚಿತ್ತನಾದ ವಿರಾಟನು ಸಮ್ಮತಿ ಇತ್ತು ಮುಂದೆ ಅಭಿಮನ್ಯು ಮತ್ತು ಉತ್ತರೆಯ ವಿವಾಹವನ್ನು ಅದ್ಧೂರಿಯಾಗಿ ನೆರವೇರಿಸಿಕೊಡ್ತಾನೆ. ಕುರುಕ್ಷೇತ್ರ ಸಮರಾಂಗಣದಲ್ಲಿ ತರುಣ ಅಭಿಮನ್ಯು ವೀರಾವೇಶದಿಂದ ಹೋರಾಡ್ತಾನೆ. ಕೌರವರ ಅನೇಕ ಮಂದಿಯನ್ನು ಸದೆಬಡಿದು ಬಾಲಕ ಅಭಿಮನ್ಯುವಿನ ಪರಾಕ್ರಮವನ್ನು ವೈರಿಗಳು ಮೆಚ್ಚುತ್ತಾರೆ. ಇಂಥ ವೀರಘ್ರಣಿಯನ್ನು ಎದುರಿಸುವ ಅಸಾಧ್ಯವೆಂದು ಬಗೆದ ಕರ್ಣ ಹಿಂದಿನಿಂದ ಬಂದು ಅಭಿಮನ್ಯುವಿನ ಕೈಗಳೆರಡನ್ನೂ ತುಂಡರಿಸ್ತಾನೆ.
ಚಕ್ರವ್ಯೂಹ ಕೋಟೆ ಒಳಹೊಕ್ಕು ಯುದ್ಧ ಮಾಡಲು ಶಕ್ತನಾದ ಬಾಲಕ ಅದನ್ನು ಭೇದವನ್ನು ತಿಳಿಯದಾಗ್ತಾನೆ. ಭೀಕರ ಕಾಳಗ ಮಾಡಿ ದುಶ್ಯಾಸನನ ಪುತ್ರನನ್ನು ಕೊಂದು ತಾನು ಪ್ರಾಣನ ಬಿಡ್ತಾನೆ. ಗತಪ್ರಾಣನಾದ ಪ್ರಾಣಕಾಂತನನ್ನು ನೋಡಿದ ಉತ್ತರೆ ಮೂರ್ಛೆ ತಪ್ಪಿ ಬೀಳುತ್ತಾಳೆ. ಪುತ್ರನು ಅಗಲಿದ ಶೋಕಸಾಗರದ ನಡುವೆಯೂ ಸುಭದ್ರೆ ತನ್ನ ಸೊಸೆಯನ್ನು ಸಾಂತ್ವನಿಸ್ತಾಳೆ. ಮಗಳೇ, ನೀನು ನಮ್ಮ ಕುಲದ ಲಕ್ಷ್ಮಿ. ಈ ಕುಲಕ್ಕೆ ಆಧಾರವಾಗಿರುವ ನಿನ್ನ ಕುಡಿಯನ್ನು ಉಳಿಸಿಕೊಳ್ಳಲು ನೀನು ಪತಿ ಪ್ರೇಮವನ್ನು ಮರೆಯುತ್ತಾ ಪುತ್ರ ಪ್ರೇಮಕ್ಕೆ ಆಸ್ಪದ ನೀಡಬೇಕು ಅಂತ ಸುಭದ್ರೆ ಸಾಂತ್ವನ ನೀಡ್ತಾಳೆ. ಅಭಿಮನ್ಯುವಿನ ಮಗನಾಗಿ ಪರೀಕ್ಷಿತ ಜನ್ಮ ತಾಳ್ತಾನೆ. ಅಭಿಮನ್ಯುವಿನ ಮೊಮ್ಮಗನೇ ಜನಮೇಜಯ. ಈತನಿಗೆ ವೈಶಂಪಾಯನ ಋಷಿಯ ಮಹಾಭಾರತ ಕಥೆಯನ್ನು ಹೇಳುವುದರ ಮೂಲಕ ಮಹಾಭಾರತ ಕಥೆ ಆರಂಭಗೊಳ್ಳುತ್ತೆ. ಅಭಿಮನ್ಯುವಿನ ವೃತ್ತಾಂತದಿಂದ ತರುಣರಿಗೆ ಉತ್ಸಾಹ, ಅರಸುಗಳಿಗೆ ವೀರತ್ವ, ಮನನ ಮಾಡುವವರಿಗೆ ತತ್ವ ದರ್ಶನವನ್ನು ಅಲ್ಲದೆ ವಿಶೇಷವಾಗಿ ಗರ್ಭಿಣಿಯರಿಗೆ ನೀತಿಯನ್ನು ಬೋಧಿಸ್ತಾರೆ. ಗರ್ಭಿಣಿ ಸ್ತ್ರೀಯರು ಯಾವುದೇ ಶಾರೀರಿಕ ಮಾನಸಿಕ ಕ್ರಿಯೆಗಳಿಗೆ ಗರ್ಭದೊಳಗಿನ ಶಿಶುವು ಸ್ಪಂದಿಸುತ್ತೆ ಎಂಬ ಅಂಶವನ್ನು ಈ ಕಥೆಯು ನಿರೂಪಿಸುತ್ತದೆ. ಕೈಗಳೆರಡು ತುಂಡರಿಸಲ್ಪಟ್ಟರೂ ಕ್ಷತ್ರಿಯ ಧರ್ಮನಂತೆ ಕಾದಾಡಿ ವೈರಿಯನ್ನು ಸದೆಬಡಿದು ತಾನು ಮಡಿದ ವೀರ ಅಭಿಮನ್ಯು ಮಹಾಭಾರತದಲ್ಲಿ ಒಂದು ಹೆಮ್ಮೆಯ ಮಿನುಗುತಾರೆ ಆಗ್ತಾರೆ. ಇದಾಗಿತ್ತು ಮಹಾಭಾರತದ ಇವತ್ತಿನ ಕತೆ. ನನ್ನ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಹೇಗಿತ್ತು ಅಂತ ಮರೆಯದೆ ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರೆಯದೆ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೊಂದು ಮಹಾಭಾರತದ ಸಣ್ಣ ತುಣುಕಿನ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.